ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ರನ್ ಆಗ್ತಾಯಿದೆ. ಆದರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ರನ್ ಆಗೋಕ್ಕೆ ಓವರ್ ಹೆಡ್ ಟ್ಯಾಂಕಿಂದ ಸಪ್ಲೈ ಇರಬೇಕು. ನೀವು ನೋಡ್ಬೋದು, ಇಲ್ಲಿ ನಮ್ಮ ಮನೆ ಇನ್ನೂ ಓವರ್ ಹೆಡ್ ಟ್ಯಾಂಕ್ ನಾವು ಸೆಟಪ್ ಮಾಡ್ಕೊಂಡಿಲ್ಲ. ಸೊ ಈ ಥರ ಇದ್ದ ಕಂಡೀಷನಲ್ಲಿ ಎಲ್ಲ ಏನು ಪ್ರಿಫರ್ ಮಾಡ್ತಾರೆ, ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು ಟಾಪ್ ಲೋಡಲ್ಲಿ ತೊಗೋತಾರೆ. ಫ್ರಂಟ್ ಲೋಡ್ ತೊಗೊಳಕ್ಕೆ ಆಪ್ಷನ್ ಇರಲ್ಲ. ನೀವು ನೋಡ್ಬೋದು, ನಾವು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ ರನ್ ಮಾಡ್ತಾಯಿ. ಇದು ಹೇಗೆ ಸಾಧ್ಯ ಆಯಿತು ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಇದ್ದೀವಿ, ಇಲ್ಲೊಂದು ನಮ್ಮ ಹತ್ರ ಬಾತ್ರೂಮಲ್ಲಿ ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲಿ ಒಂದು 200 ಲೀಟರ್ಸ್ ನೀರು ಹಿಡಿಯುತ್ತೆ. ಒಂದು ವಾಶಿಗೆ ಅರೌಂಡ್ ವಾಷಿಂಗ್ ಹೇಳಿದ್ರೆ 80 ಲೀಟರ್ಸ್ವರೆಗೆ ನೀರು ಬೇಕಾಗುತ್ತೆ ಅಂತ. ಸೊ ನಮ್ಮಲ್ಲಿ ಇವಾಗ ಒಂದು ಮಿನಿಮಮ್ ಅಬೌವ್ 100 ಲೀಟರ್ಸ್ ನಾವು ವಾಟರ್ ಸ್ಟೋರ್ ಮಾಡೇ ಇರ್ತೀವಿ. ಇದನ್ನು ನಾವು ಪಂಪ್ ಮಾಡ್ತಾಯಿದ್ದೀವಿ, ವಾಷಿಂಗ್ ಮಿಷಿನ್ಗೆ ಪಂಪ್ ಮಾಡ್ತಾಯಿದ್ದೀವಿ. ಸೊ ಹಾಗೆ ನೀವು ಡೈರೆಕ್ಟ್ ಪಂಪ್ ಅಂತ ಇದನ್ನು ಮಾಡೋಕ್ಕಾಗಲ್ಲ. ಏಕೆಂದರೆ ವಾಷಿಂಗ್ ಮಿಷಿನಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಆಟೋಮೆಟಿಕ್ ಆನ್ ಆಫ್ ವಾಲ್ವ್ ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಡೈರೆಕ್ಟ್ ಸಪ್ಲೈ ಇರಬೇಕು. ಅದನ್ನು ನಾವು ಸಾಲ್ವ್ ಮಾಡೋಕ್ಕೆ ನಮ್ಮ ಹತ್ರ ಒಂದು 0.5 HP ಒಂದು ಪಂಪ್ ಇದೆ. ಈ ಪಂಪ್ಗೆ ನಾವು ಇಲ್ಲಿ ಒಂದು ಕ್ರಾಂಪ್ಟನ್ ಆಕ್ವಾ ಬೂಸ್ಟ್ ಅಂತ ಇದೊಂದು ಪ್ರೆಷರ್ ಸ್ವಿಚ್. ಈ ಪ್ರೆಷರ್ ಸ್ವಿಚ್ನ ನಾವು ಹಾಕಿದ್ದೀವಿ. ನಿಮ್ಮ ಪಂಪ್ ಅಲ್ಲದೇ ಪ್ರೆಷರ್ ಸ್ವಿಚ್ಗೆ ನಮಗೆ ಆನ್ಲೈನ್ ವ್ಯಾಲ್ಯೂ ಬಂದು 1500 ಆಯಿತು. ಈ ಪ್ರೆಷರ್ ಸ್ವಿಚ್ ಹಾಕಿ ನಾವೇನು ಮಾಡಿದ್ದೀವಿ, ನಾವು ಇಲ್ಲಿ ಇನ್ಲೆಟ್ ಕೊಟ್ಟಿದ್ದೀವಿ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಯಾವಾಗ ಅಲ್ಲಿ ನಮಗೆ ವಾಷಿಂಗ್ ಮಿಷಿನು ವಾಟ್ರ್ ಬೇಕನ್ನುತ್ತೆ, ಆವಾಗ ಈ ಪ್ರೆಷರ್ ಸ್ವಿಚ್ಚು ವಾಲ್ನ ಓಪನ್ನ ಡಿಟೆಕ್ಟ್ ಮಾಡಿಕೊಂಡು ಮೋಟ್ರನ್ನ ಆನ್ ಮಾಡುತ್ತೆ. ಈಗ ಬೇಡ ಅಂದರೆ ಮೋಟ್ರ್ ಆಫ್ ಮಾಡುತ್ತೆ. ಈಗ ನಾವು ಇದು ಆನ್ ಇಟ್ಟಿದ್ದೀವಿ, ಇಂಡಿಕೇಟ್ರ್ ತೋರಿಸ್ತದೆ, ಪವರ್ ಆನ್ ಇದೆ, ಪಂಪ್ ಆನ್ ಇಲ್ಲ. ಈಗ ವಾಷಿಂಗ್ ಮಿಷಿನ್ಗೆ ಅದು ರನ್ ಆಗ್ತಿದೆ. ಈಗಿನ ಕಂಡೀಷನಲ್ಲಿ ಅದಕ್ಕೆ ಬೇಕಿಲ್ಲ, ವಾಟ್ರ್ ಬೇಕಿಲ್ಲ. ವಾಟ್ರ್ ಬೇಕಾದಾಗ ಅದು ಆನ್ ಆಗುತ್ತೆ. ಸೊ ಈ ಥರ ಮಾಡಿ ನಾವು ವಾಷಿಂಗ್ ಮಿಷಿನ್ ರನ್ ಮಾಡ್ತಾಯಿದ್ದೀವಿ. ಸೊ ಎಸ್ಪೆಷಲಿ ಹಳ್ಳಿ ಮನೆಗಳಲ್ಲಿ, ಹಂಚಿನ ಮನೆಗಳಿದ್ದಾಗ, ಅಥವಾ ಕೆಲವು ಸತಿ ನಿಮಗೆ ಜಸ್ಟ್ ರೂಫ್ ಮೇಲೆ ಇಟ್ಕೊಂಡ್ಬಿಡ್ತೀರ ಅಂದ್ಕೊಳ್ಳಿ, 8 to 10 ಫೀಟ್ಗೆ ನೀವು RCC ಹಾಕ್ಬಿಟ್ಟಿದ್ರೆ ಅಲ್ಲಿನೂ ಕೂಡ ನಿಮಗೆ ಪ್ರೆಷರ್ ಸಾಲಲ್ಲ ಅಂತಾರೆ. ಸೊ ಈಗ ನೋಡಿದ್ರೆ ನೀವು ಮೋಟ್ರ್ ಆನ್ ಆಯಿತು, ಈಗ ವಾಟ್ರ್ ಕೇಳ್ತದೋ, ನಾನೇನು ಮೋಟ್ರ್ ಆನ್ ಮಾಡಲಿಲ್ಲ. ಇವಂದೇನದು ಮೋಟ್ರ್ ಆಟೋ ಆನ್ ಆಗಿದೆ. ಆನ್ ಆಗಿರೋದು ಮಧ್ಯದಲ್ಲಿ ಪಂಪ್ ಆನ್ ಅಂತ ಸ್ವಿಚ್ ತೋರಿಸ್ತಾ ಇದೆ. ಸೊ ಈ ಥರ ಸೆಟಪ್ನ ನೀವು ಹಳ್ಳಿಗಳಲ್ಲಿ ಎಲ್ಲಿ ನಿಮಗೆ ಅದು ಫೆಸಿಲಿಟಿ ಇರಲ್ಲ ಅಂಥ ಕಡೆ ನೀವು ಈ ಥರ ಸೆಟಪ್ ಮಾಡ್ಕೋಬೋದು. ಕ್ರಾಂಪ್ಟನ್ ಗಿವ್ಸ್ ಪ್ರೆಷರ್ ಸ್ವಿಚ್ ಅಂತ ಇನ್ನೂ ಒಂದೆರಡು ಸೊಲ್ಯೂಷನ್ ಇದೆ. ಡಬಲ್ ಮೋಟ್ರ್ ಅಂತ ಬರುತ್ತೆ, ಅದನ್ನು ಹಾಕೊಬೋದು. ಇಲ್ಲ ಪ್ರೆಷರ್ ಬೂಸ್ಟರ್ ಪಂಪ್ ಅಂತ ಬರುತ್ತೆ, ಅಂಥದ್ದೆಲ್ಲ ಹಾಕೊಬೋದು. ನಮ್ಮ ಹತ್ರ ಈಗಾಗಲೇ 0.5 HP ಪಂಪ್ ಇದ್ದಿದ್ದರಿಂದ ನಾವು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ದಟ್ಸ್ ಆಲ್ ಫಾರ್ ಯುವರ್ ಇನ್ಫೋ. ಥ್ಯಾಂಕ್ ಯು.